ಓಕೆ ವೀಕ್ಷಕರೇ, ನಾವೀಗ ನಿಂತಿರುವಂತದ್ದು ಮತ್ತೊಂದು ಹಾಲ್ ನಲ್ಲಿ. ಸೊ ಇಲ್ಲಿ ಯಾವುದೇ ಭೇಟಿ ಆಗ್ಲಿ ಅಥವಾ ಏರಿಯಾ ಜನ ಬಂದು ಪರ್ಸನಲ್ ಆಗಿ ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ಈ ಸ್ಥಳದಲ್ಲಿ ಡಿಸ್ಕಸ್ ಮಾಡ್ತಾರೆ. ಮತ್ತು ಪ್ರತಿನಿತ್ಯವೂ ಕೂಡ ಜನ ಬರ್ತಿರ್ತಾರೆ. ಇನ್ಫ್ಯಾಕ್ಟ್ ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದೆ, ಶ್ರೀರಾಮುಲು ಅವರ ಬಳಿ ಹೋಗಿದ್ದೆ. ಅಲ್ಲೂ ಕೂಡ ಸಾವಿರಾರು ಜನ, ನೂರಾರು ಜನ ಪ್ರತಿನಿತ್ಯ ಬರ್ತಿರ್ತಾರೆ. ಶಾಸಕರಲ್ಲದೇ ಇದ್ದರೂ ನಮ್ಮ ನಾಯಕರು ಇವರೇ ಅನ್ನುವಂಥದ್ದು ಜನರಿಗೆ ಅಚ್ಚೊತ್ತಿದೆ. ಸಿ ಟಿ ರವಿ ಅವರ ಬಳಿ ಎಷ್ಟು ಜನ ಪ್ರತಿನಿತ್ಯ ಬರ್ತಿರ್ತಾರೆ? ಹಾಗೇನಿಲ್ಲ, ನಾನು ಜನರ ಹತ್ರಕ್ಕೆ ಹೋಗ್ತೀನಿ, ಜನನು ನಮ್ಮ ಹತ್ರ ಬರ್ತಾರೆ. ನಾವು ಸಂಪಾದನೆ ಮಾಡಿರೋದು ಹಣ ಅಧಿಕಾರಕ್ಕಿಂತ ಜಾಸ್ತಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿದೀವಿ. ಚುನಾವಣೆ ಸೋಲು ಗೆಲುವು ಸಾಂದರ್ಭಿಕ ಆಗತ್ತೆ, ಆದ್ರೆ ಜನರ ಪ್ರೀತಿ ಇದೆಯಲ್ಲ ಅದು ಶಾಶ್ವತವಾಗಿರೋದು. ಹಾಗಾಗಿ ಜನಪ್ರೀತಿ, ನಾವು ಜನ ಯಾಕೆ ಪ್ರೀತಿ ಮಾಡ್ತಾರೆ? ನಾವು ಬರೀ ಸ್ವಾರ್ಥಿಗಳಾದ್ರೆ ಜನ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ನಾವು ಬರೀ ತಗೊಳ್ಳೋದು ಮಾತ್ರ ಆದ್ರೆ ಜನ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ನಾವು ಸಮಾಜದ ಬಗ್ಗೆ ಯೋಚನೆ ಮಾಡಿದ್ರೆ, ಜನರ ಬಗ್ಗೆ ಯೋಚನೆ ಮಾಡಿದ್ರೆ, ಅವ್ರ ಕಷ್ಟಕ್ಕಾದ್ರೆ, ಅವರ ನೆರವಿಗೆ ಬಂದ್ರೆ ಆಗ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ವಿಷಯದಲ್ಲಿ ನಾನು ಜನರನ್ನ ಪ್ರೀತಿ ಮಾಡ್ತೀನಿ, ಜನನು ನನ್ನನ್ನು ಪ್ರೀತಿ ಮಾಡ್ತಾರೆ. ಅಮೇಸಿಂಗ್. ಓಕೆ, ಇದೆರಡೇ ಕೋಣೆಗಳ ಅಥವಾ ಹೇಗೆ ಅಂತ? ಮೀಟಿಂಗ್ ಹಾಲ್ ಆ ತರದ್ದೆಲ್ಲ ಮಾಡ್ಕೊಂಡಿಲ್ವಾ? ನನ್ನೊಂದು ಪರ್ಸನಲ್ ಲೈಬ್ರರಿ ಇದೆ ಓದ್ಲಿಕ್ಕೆ. ಓಕೆ ವೀಕ್ಷಕರೇ, ಈಗ ಮನೆಯ 2 ಹಾಲ್ಗಳಿಂದ ನಾವು ಬಲಭಾಗಕ್ಕೆ ಬಂದ್ವಿ. ಸೊ ಇಲ್ಲಿ ದೇವರ ಕೋಣೆ ಇದೆ. ತುಂಬಾ ಅದ್ಭುತವಾಗಿ ಅಲಂಕಾರವನ್ನ ಕೂಡ ಮಾಡಿದ್ದಾರೆ. ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಹೋಮ್ ಮಿನಿಸ್ಟರ್ನ ಅಂಡರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಪೂಜಾ ಕೈಂಕರ್ಯಗಳನ್ನ ಮೇಡಮ್ ಮಾಡ್ತಾರೆ ಅಂತ ಅನಿಸ್ತದೆ. ಸರ್, ದೇವರು ಬದುಕಲ್ಲಿ ಪವಾಡಗಳನ್ನ ಮಾಡಿದಾನ ಅಂತ? ಸೃಷ್ಟಿಯೇ ಒಂದು ಪವಾಡ. ಈ ಸೃಷ್ಟಿ ಒಳಗಡೆ ಈಗ ನೋಡಿ, ಸೂರ್ಯ ಅವನು ತನ್ನ ಸ್ಥಾನದಲ್ಲಿ ಇದ್ದು ಜಗತ್ತಿಗೆ ಬೆಳಕು ಕೊಡೋದು ಅವನ್ ಪವಾಡ. ದೇವ್ರನ್ನಷ್ಟು ಪವಾಡ ನೀನ್ ಯಾರು ಮಾಡ್ಲಿಕ್ಕೆ ಸಾಧ್ಯ? ಈಗ ಮಳೆ, ಕಾಲಕ್ಕೆ ಮಳೆ ತರೋದು, ಒಂದು ಬೀಜ ಮೊಳಕೆ ಹೊಡೆದು ಮರವಾಗಿ ಅದು ಹಣ್ಣು ಕೊಡೋದು, ಇದೆಲ್ಲ ಭಗವಂತನ ಪವಾಡ. ಭಗವಂತನ ಪವಾಡದ ಮುಂದೆ ನಮ್ದು ಏನೂ ಇಲ್ಲ. ಎಲ್ಲವೂ ಭಗವಂತನ ಪವಾಡ. ಈಗ ನೀವು ನಾನು ಮಾತಾಡ್ತಿರೋದು ಇದೆಲ್ಲ ಭಗವಂತನ ಪವಾಡ. ನಮ್ಮೊಳಗೆ ಇರುವ ಚೇತನವೇ. ಈಗ ಒಂದಿರೋ ಆ ಚೇತನ ಹೋಗ್ಬಿಟ್ರೆ ನಾನು ಹೇಳ, ನೀವು ಹೇಳ. ಆ ಭಗವಂತ ಅನ್ನೋ ಚೇತನವೇ ನಮ್ಮೊಳಗೆ ಇರೋ ಎಲ್ಲ ಪವಾಡನು ಮಾಡಿಸ್ತಾ ಇರೋದು. ನನಗೆ ಹನುಮಂತನ ಒಂದು ಪೇಂಟಿಂಗ್ ಅಲ್ಲಿ ನೋಡ್ತಾ ಇದ್ದೆ, ಲೈಕ್ ಹೇಗೆ ಪವನಸುತನನ್ನ ಆರಾಧಿಸ್ತೀರಿ ಅಂತ. ಯಾಕೆಂತಂದ್ರೆ ಪವನಸುತನನ್ನ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಅಲ್ಲಿ ಇಲ್ಲಿ ಒಂದು ರೆಸಾರ್ಟ್ ನಲ್ಲಿ ಪೇಂಟಿಂಗ್ ಇದ್ ನಡೀತಾ ಇತ್ತು. ಅವ್ರು ಅಲ್ಲಿ ಮಸಿ ಮತ್ತು ಇದನ್ನ ಬಳಸಿ, ಚಾಕ್ ಪೀಸ್ ಬಳಸಿ ಈ ಹನುಮಂತನನ್ನ ಬರೆದ್ರು. ಬರ್ದವ್ರು ನಾನು ಅಲ್ಲಿದ್ದೆ, ನನಗ್ ಕೊಟ್ರು 2017 ಅಲ್ಲಿ 17/10/2017 ಅಲ್ಲಿ ಅದನ್ನ ನಾನು ಬರೆದು ನನಗೆ ಕೊಟ್ರು. ಇದು ಜಸ್ಟ್ ಸ್ಕೆಚ್ ಮಾಡಿರೋದು, ಅದು ಕೊಟ್ಟಿದ್ದು. ಓಕೆ, ಮತ್ತೊಂದು ಬಲಭಾಗದಲ್ಲಿ ದೇವರ ಒಂದಷ್ಟು ವಿಗ್ರಹಗಳಿದೆ. ಬೇರೆ ಬೇರೆ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಕೊಟ್ಟಿರ್ತಾರಲ್ಲ, ಅವುಗಳನ್ನ ತಂದಲ್ಲಿ ಜೋಡಿಸಿದೀವಿ. ಓಕೆ, ವೆಲ್, ಅನೇಕ ವಿಗ್ರಹಗಳನ್ನ ನೀವು ಗಮನಿಸಬಹುದು. ಶಿವನ ವಿಗ್ರಹವಿದೆ ಮತ್ತು ಶಿವಾಜಿ, ನನಗೆ ಪರ್ಟಿಕ್ಯುಲರ್ಲಿ ಶಿವಾಜಿಯ ಪ್ರಖರ ವಿಚಾರಗಳ ಬಗ್ಗೆ ನಾವು ಮಾತಾಡ್ಲೇಬೇಕು. ಶಿವಾಜಿನ ಪರ್ಟಿಕ್ಯುಲರ್ ಒಂದು ರಾಜ್ಯಕ್ಕಷ್ಟೇ ಸೀಮಿತ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಶಿವಾಜಿ ಅವರು ಒಂದು ರಾಜ್ಯಕ್ಕೆ ಸೀಮಿತ ಮಾಡೋದು ತಪ್ಪಾಗತ್ತೆ. ಹಾಗೆ ರಾಜ್ಯಕ್ಕೆ ಸೀಮಿತ ಮಾಡಿದ್ರೆ ಅಂಬೇಡ್ಕರ್ನ ಒಂದು ರಾಜ್ಯಕ್ಕೆ ಸೀಮಿತ ಮಾಡಿದ್ರೆ, ಗಾಂಧಿನ ಒಂದು ರಾಜ್ಯಕ್ಕೆ ಸೀಮಿತ ಮಾಡಿದ್ರೆ ಹೇಗೆ ತಪ್ಪಾಗತ್ತೋ, ಶಿವಾಜಿನ ಒಂದು ರಾಜ್ಯಕ್ಕೆ ಸೀಮಿತ ಮಾಡೋದು ಕೂಡ ತಪ್ಪಾಗತ್ತೆ. ಅಮೇಜಿಂಗ್. ಓಕೆ, ಈಗ ನಾವು ಲೈಬ್ರರಿಯ ಕಡೆ ಹೋಗ್ತಾ ಇದ್ದೇವೆ. ಸೊ ದೇಗುಲದ ಪಕ್ಕದಲ್ಲೇ, ಓಕೆ, ಈಗ ದೇಗುಲ ಪಕ್ಕದಲ್ಲೇ ಪುಸ್ತಕಾಲಯ ಇದೆ. ಸೊ ಪುಸ್ತಕದ ಭಂಡಾರಕ್ಕೆ ನಾವೀಗ ಬಂದಿದ್ದೀವಿ. ಲೈಬ್ರರಿಯಲ್ಲಿ ಅನೇಕ ಪುಸ್ತಕಗಳಿರುತ್ತೆ. ಬಹುಶಃ ಅದಕ್ಕೆ ಸಿ ಟಿ ರವಿ ಅವರು ಅಷ್ಟು ಪ್ರಖರವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನಿಸ್ತದೆ. ಪುಸ್ತಕಗಳು ತುಂಬಾ ಇದೆ, ಬಟ್ ಇದರಲ್ಲಿ ಮನಸ್ಸನ್ನ ಪರಿವರ್ತನೆ ಮಾಡಿದಂತ ಪುಸ್ತಕ ಯಾವುದು ಅಂತ? ಎಲ್ಲವೂ ಆಯಾ ಸಾಂದರ್ಭಿಕವಾಗಿ ಸ್ವಲ್ಪ ಪರಿಣಾಮ ಬೀರಿರ್ತವೆ. ರಾಮಾಯಣ ಮಹಾಭಾರತದಿಂದ ಹಿಡಿದು ಗಾಂಧೀಜಿಯವರ ಆತ್ಮಕಥೆಯವರೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಆಯಾ ಸಾಂದರ್ಭಿಕವಾಗಿರೋದು, ಅದರೊಳಗೆ ಐತಿಹಾಸಿಕವಾಗಿರ್ತಕ್ಕಂಥವು ಇದಾವೆ, ಕಾದಂಬರಿಗಳು ಇದಾವೆ, DVG ಅವರ ಕಗ್ಗ ಅದರ ಕೃತಿ ಶ್ರೇಣಿಯೂ ಇದೆ. ಹಾಗಾಗಿ ಎಲ್ಲವೂ ಇದಾವೆ. ಅದರೊಳಗೆ ಓದಿಸ್ಕೊಂಡು ಹೋಗುವಂತ ಕುವೆಂಪು ಅವರ ಪುಸ್ತಕದಿಂದ ಹಿಡಿದು ನೀವು ನೋಡಿ, ಅಲ್ಲಿ ಕುವೆಂಪು ಸಮಗ್ರ ಗದ್ಯ, ನೆನಪಿನ ದೋಣಿಯಲ್ಲಿ ಅನ್ನೋದ್ರಿಂದ ಹಿಡಿದು ಎಲ್ಲವೂ ಇದಾವೆ. ಭೈರಪ್ಪನವರ
ಬಹುತೇಕ ಪುಸ್ತಕಗಳನ್ನು ನಾನು ಓದಿದ್ದೇನೆ ಭೈರಪ್ಪನವ್ರದ್ದು. ಓಕೆ. ಆ, ಗುರೂಜಿ ಸಮಗ್ರ ಅಂತ ಗುರೂಜಿ ಗೋಲ್ವರ್ಕರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರು, ಅವರ ಸಮಗ್ರವನ್ನು ಕೂಡ ಕೆಲವು ಓದಿಸ್ಕೊಂಡು ಹೋಗ್ತವೆ, ಕೆಲವು ಓದಿಸ್ಕೊಂಡು ಹೋಗಲ್ಲ. ಓದಿಸ್ಕೊಂಡು ಓದ್ತೇನೆ. ಕೆಲವೊಮ್ಮೆ ನಾನು ಬಾಲ್ಯದಲ್ಲಿ ಓದಕ್ಕೆ ರುಚಿ ಇಲ್ಲ ಅಂತ ಬಿಟ್ಟಿದ್ದು ಒಂದು ಮಧ್ಯ ವಯಸ್ಸಿಗೆ ಬಂದ ನಂತರ ಅದು ನನಗೆ ಆಸಕ್ತಿಯನ್ನು ಹುಟ್ಟಿಸಿದೆ. ಯಾಕೆಂದ್ರೆ ಆಯಾ ಸಾಂದರ್ಭಿಕ ಬಾಲ್ಯದಲ್ಲಿ ಕಥೆಗಳು ಹೆಚ್ಚು ಓದಿಸ್ಕೊಂಡು ಹೋದ್ರೆ, ಈಗ ಕೆಲವು ಐತಿಹಾಸಿಕ ಘಟನೆಗಳು ಇಂಥವೆಲ್ಲ ಈಗ ಆಸಕ್ತಿಯನ್ನು ಹುಟ್ಟಿಸ್ತವೆ. ಹಾಗಾಗಿ ಎಲ್ಲವನ್ನೂ ಇಟ್ಟಿರ್ತೇವೆ. ನಾನು ಇರೋ ಜಾಗಗಳಲ್ಲೆಲ್ಲ ಪುಸ್ತಕ ಇದ್ದೇ ಇರುತ್ತೆ. ಅದು ಚಿಕ್ಕಮಂಗ್ಳೂರು, ಬೆಂಗಳೂರಲ್ಲಿ ಬೆಂಗಳೂರು, ದೆಹಲಿಯಲ್ಲಿ ಇದ್ದಾಗ ದೆಹಲಿನಲ್ಲಿ ಪುಸ್ತಕ ನನ್ನ ಜೊತೆಗೆ ಇದ್ದೇ ಇರುತ್ತೆ. ನನ್ನ ಪ್ರವಾಸದಲ್ಲೂ ಪುಸ್ತಕ ಇರುತ್ತೆ. ಓಕೆ. ನಾನು ಇನ್ಫ್ಯಾಕ್ಟ್ ಈ ಭಾಗಕ್ಕೆ ಬಂದಾಗಲೆಲ್ಲವೂ ಕೂಡ ನನಗೆ ಸಾಹಿತ್ಯದ ಬಗ್ಗೆ ರುಚಿ ಇರುವಂತಹವರು ಮತ್ತು ಸಂಸ್ಕೃತಿಯ ಬಗ್ಗೆ ರುಚಿ ಇರುವಂತಹ ವ್ಯಕ್ತಿತ್ವಗಳು ಜಾಸ್ತಿ ಸಿಗ್ತಾರೆ ಅಂತ. ಆ ಮಲೆನಾಡಿನಲ್ಲಿ ಕುವೆಂಪುರವರ ಪ್ರಭಾವ, ಅದಕ್ಕಿಂತ ಮುಂಚಿಂದಲೂ ಕೂಡ ಇಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಒಲವಿರ್ತಕ್ಕಂಥವ್ರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಕೃತಿ ಇದೆ. ಆ ಪ್ರಕೃತಿ ಇರೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಹಿತ್ಯದ ಅಭ್ಯಾಸ ಮಾಡಿರೋರು ಹೆಚ್ಚು ಜನ ಸಿಗ್ತಾರೆ. ಕರೆಕ್ಟ್ ಅಣ್ಣ. ನಾನು ಮನೆಯ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಬುದ್ಧನ ವಿಗ್ರಹ ನೋಡಿದೆ. ಅದಾದ ನಂತರ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಗ್ರಂಥಗಳನ್ನ ನೋಡ್ತಾ ಇದ್ದೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಬಂದ್ರೆ ಕಾಂಗ್ರೆಸ್ ಎಲ್ಲೋ ಅದು ತಮ್ಮ ಸ್ವತ್ತು ಅಂತ ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳುವಂತಹ ಒಂದು ಹರಸಾಹಸವನ್ನ ಮಾಡುತ್ತಿದೆ. ಮತ್ತೊಂದು ಕಡೆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಅಲ್ಲಿ ಏನಂದ್ರೆ ಅವ್ರ ಚಿಂತನೆಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಅವ್ರು ವಾರಸುದಾರರಾಗ್ತಾರೆ. ಗಾಂಧಿ ಹೆಸರಿಟ್ಕೊಂಡ್ರು, ಗಾಂಧಿ ಚಿಂತನೆಗಳನ್ನ ಮೂಲೆ ಗುಂಪು ಮಾಡಿದ್ರು. ಹೆಂಗ್ ಗಾಂಧೀಜಿಯ ವಾರಸುದಾರ ಆಗ್ಲಿಕ್ಕೆ ಸಾಧ್ಯ? ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರು. ಅಂಬೇಡ್ಕರ್ ಚಿಂತನೆಗಳನ್ನು ವಿರೋಧ ಮಾಡಿದವ್ರು ಅಂಬೇಡ್ಕರ್ ವಾರಸುದಾರರಾಗ್ಲಿಕ್ಕೆ ಹೇಗ್ ಸಾಧ್ಯ? ಒಬ್ಬ ವೈಚಾರಿಕ ವಾರಸುದಾರ ಆಗ್ಬೇಕು ಅಂತ ಹೇಳಿದ್ರೆ ಗಾಂಧಿ ಹಾದಿಯಲ್ಲಿ ನಡೆದವನು ಮಾತ್ರ ಗಾಂಧಿಯ ವೈಚಾರಿಕ ವಾರಸುದಾರ ಆಗ್ಬಲ್ಲ. ಗಾಂಧಿ ಹೆಸರಿಟ್ಕೊಂಡವನೆಲ್ಲ ವೈಚಾರಿಕ ವಾರಸುದಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ದಾರಿಯಲ್ಲಿ ನಡೆದವನು ಮಾತ್ರ ಅಂಬೇಡ್ಕರ್ ಅವರ ವೈಚಾರಿಕ ವಾರಸುದಾರ ಆಗಬಲ್ಲ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾತ್ರಕ್ಕೆ ಅಂಬೇಡ್ಕರ್ ಅವರ ವೈಚಾರಿಕ ವಾರಸುದಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದವನು ಸಂವಿಧಾನದ ಪ್ರತಿಯನ್ನು ಕೈಲಿ ಹಿಡ್ಕೊಂಡ್ರೆ ಆಗ ಬೆಲೆ ಬರುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು ಸಂವಿಧಾನ ಪ್ರತಿ ಕೈ ಹಿಡ್ಕೊಂಡ್ರೆ ಅದು ಒಂದು ಅಪಹಾಸ್ಯ ಆಗತ್ತೆ. ಪ್ರಜಾಪ್ರಭುತ್ವವಾದಿ ಯಾವಾಗ ಆಗ್ತಾನೆ ಅಂದ್ರೆ ತನ್ನೊಳಗೆ ಇನ್ನೊಬ್ಬರ ವಿಚಾರವನ್ನ ಗೌರವಿಸುವಂತ ಸ್ವಭಾವ ಇದ್ರೆ ಮಾತ್ರ ಅವನು ಪ್ರಜಾಪ್ರಭುತ್ವವಾದಿ ಆಗ್ತಾನೆ. ತಾನೊಳಗೆ ಡಿಕ್ಟೇಟರ್ ಇಟ್ಕೊಂಡು ತಾನು ಸರ್ವಾಧಿಕಾರಿಯಾಗಿ ತನ್ನ ಪಕ್ಷದೊಳಗೆ ವಂಶ ಪಾರಂಪರ್ಯದ ನಾಯಕತ್ವವನ್ನು ಪೋಷಣೆ ಮಾಡ್ಕೊಂಡು ಬಂದು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂತ ಅಪಮಾನ ಆಗುತ್ತೆ. ಈ ಕಾಂಗ್ರೆಸ್ ಒಳಗೆ ಲೀಡರ್ ಕುಟುಂಬದಲ್ಲಿ ಹುಡ್ತಾರೆ. ನೆಹರು ನಂತರ ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ, ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಈಗ ಪ್ರಿಯಾಂಕಾ ಗಾಂಧಿ 2 ಮಕ್ಕಳನ್ನು ತೋರಿಸಿ ಅಗಲೇ ನೇತಾ ಕೌನ್ ಹೇ ಅಂದ್ರೆ ಪ್ರಿಯಾಂಕಾ ಗಾಂಧಿ ಮಕ್ಕಳನ್ನು ತೋರಿಸ್ತಾ ಇದ್ದಾರೆ. ಇದಲ್ಲ ಪ್ರಜಾಪ್ರಭುತ್ವ ಅನ್ನೋದು. ಪ್ರಜೆಗಳ ಮೂಸೆಯಿಂದ ಜನನಾಯಕ ಹೊರಗೆ ಬರ್ಬೇಕು. ಯಾರೋ ಹೊಟ್ಟೆಲ್ ಹುಟ್ಟಿ ಜನನಾಯಕ ಬರೋದಲ್ಲ, ಪ್ರಜೆಗಳ ಮಧ್ಯದಿಂದ ಜನನಾಯಕ ಬರ್ಬೇಕು. ಆಗ ಮಾತ್ರ ಅದು ಪ್ರಜಾಪ್ರಭುತ್ವವಾದಿ ಆಗ್ತಾನೆ. ಹಂಗಾಗಿ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವವಾದಿ ಅಲ್ಲ. ಆತ ವಂಶಪಾರಂಪರ್ಯದ ಒಂದು ಕೂಸು. ಅವ್ರ ಕೈಲಿ ಸಂವಿಧಾನ ಪ್ರತಿ ಹಿಡಿತಾರೆ. ಸಂವಿಧಾನಾತ್ಮಕ ಸಂಸ್ಥೆಗಳನ್ನೆಲ್ಲ ಅನುಮಾನಿಸ್ತಾರೆ, ಅಪಮಾನಿಸ್ತಾರೆ. ಹಾಗಾಗಿ ಅವ್ರ ಸಂವಿಧಾನ ವಿರೋಧಿ. ಗಾಂಧಿ ಹೆಸರಿಟ್ಕೊಂಡಿದ್ದಾರೆ, ಗಾಂಧಿ ಮೌಲ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಹಂಗಾಗಿ ಅವ್ರು ಗಾಂಧಿವಾದಿ ಅಲ್ಲ. ನನಗೆ ಮೊನ್ನೆ ಹೊರಟ್ಟಿ ಸಾಹೇಬ್ರು ಹೇಳ್ತಿದ್ರು, ಸಿ.ಟಿ. ರವಿ ಬಹಳ ಮಾತಾಡ್ತಾನಪ್ಪ, ಬಹಳ ಸ್ಟಡಿ ಮಾಡಿ ಬರ್ತಾನೆ, ಎಷ್ಟು ಟೈಮ್ ತಗೋತಾನಂತೆ ಅಂತ. ಒಂದು ಅಭ್ಯಾಸ ಅನ್ನೋದು ನಾನ್ ಮಾತ್ರ ಮಾಡ್ತಿದ್ದೀನಿ ಅಂತಲ್ಲ, ತಿಳುವಳಿಕೆ ಇರೋರು ಮಾಡಿರೋರ ನಡುವೆ ನಾನು ಅಲ್ಪಜ್ಞಾನಿ. ತಿಳಿದವರ ಮಾತನ್ನ ಕೇಳೋದು, ತಿಳಿದವರು ಬರ್ದಿರೋದನ್ನ ಓದೋದು
ನನಗಿರುವ ಒಳ್ಳೆಯ ಗುಣದಲ್ಲಿ ಅದು ಒಂದು. ಹಾಗಂತ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನಂತ ಮೂರ್ಖ ಇನ್ನೊಬ್ಬಿಲ್ಲ. ಸಾಗರದಂತ ಜ್ಞಾನ ಭಂಡಾರದಲ್ಲಿ ನಾನು ಒಂದು ಬಿಂದುವೂ ಅಲ್ಲ.